ಕುತ್ತಾರು ಶ್ರೀರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ 2020ನೇ ಸಾಲಿನ ವರ್ಷಾವಧಿ ಮಹೋತ್ಸವ ಹಲವು ಬಗೆಯ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ವರ್ಷಾವಧಿ ಮಹೋತ್ಸವದ ಹಿನ್ನೆಲೆಯಲ್ಲಿ ಫೆಬ್ರವರಿ 15ರಂದು ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಕುತ್ತಾರು ಶ್ರೀರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಶ್ರೀರಾಜರಾಜೇಶ್ವರಿ ವೇದಿಕೆಯಲ್ಲಿ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಶಕ್ತಿನಗರ ದತ್ತನಗರದ ವೈದ್ಯನಾಥ ಸೇವಾ ಸಮಿತಿಯ ಅಧ್ಯಕ್ಷರಾದ ಎಚ್.ಕೆ. ಪುರುಷೋತ್ತಮ್ ಮತ್ತು ಗಣ್ಯರು ದೀಪ ಪ್ರಜ್ವಲನೆಗೈಯುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಎಲ್ಲಿ ಧನಾತ್ಮಕ ಚಿಂತನೆ ಇರುತ್ತದೆಯೋ ಅಲ್ಲಿ ಕಾರ್ಯಸಿದ್ಧಿ ಇರುತ್ತದೆ. ಸಂಕಲ್ಪ ಶಕ್ತಿ ಇದ್ದಾಗ ಜೀವನದಲ್ಲಿ ಏನನ್ನು ಬೇಕಿದ್ದರೂ ಸಾಧಿಸಬಹುದು ಎಂದು ಹೇಳಿದರು. ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತದಕ್ಕಲು ಅತ್ತನ ಸೇವಾ ಸಮಿತಿದಕ್ಕಲು ಇದು ಪೊರ್ಲುದ ಕಾರ್ಯಕ್ರಮ ಮಲ್ಪೊಡೊಂದಾಂಡ ಧನಾತ್ಮಕ ಚಿಂತನೆ ಇತ್ತಿನ ಮಾತ್ರ ಆ ಕಾರ್ಯಸಿದ್ಧಿ ಆ ಗಾಳಿನ ನಿಯಂತ್ರಣ ಮಲ್ಪುವ ಶಕ್ತಿ ಒಯ್ಕೊಂಡೊಂದು ಕೆಂಡ ನಮ್ಮ ಮನಸ್ಸು ಗುಂಡಿಗೆ ಅವೇ ಧನಾತ್ಮಕವಾಯಿನ ಆ ಗಾಳಿನಿ ತಿರ್ಗವನಂಚಿನ ಶಕ್ತಿ ಇವುಗಳನ್ನು ಕೆಂಡ ಸಂಕಲ್ಪ ಶಕ್ತಿಗೊಂಡು ಸಂಕಲ್ಪ ಶಕ್ತಿ ಇತ್ತಿನ ಮಾತ್ರ ಒಯಿಲ್ನ ಸಾಧಿಸೇರೆ ಸಾಧ್ಯ ಅಂದು ಆ ಗಾಳಿನ ತಿರ್ಗವನಂಚಿನ ಶಕ್ತಿ ಏರೆಗೊಂಡು ಕೆಂಡ ಅವು ಸಂಕಲ್ಪ ಶಕ್ತಿ ಆಯ್ನ ನಂಕುಂಡು ನರಮಾನ್ಯ ಉಂಡು ಈ ಸಂದರ್ಭ ಪನೊಂದು ಈತ ಪೊರ್ಲುದ ಬಳಿಕ ಮಾತನಾಡಿದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು, ಭಾರತ ದೇಶವು ಜಾತ್ಯತೀತವಾದ ರಾಷ್ಟ್ರ. ಹಿಂದೂ ಧರ್ಮ ಎನ್ನುವುದು ಎಲ್ಲರನ್ನೂ ಪ್ರೀತಿಸುವ ಧರ್ಮ. ಮನುಷ್ಯ ಜೀವನವು ಶ್ರೇಷ್ಠ ಜೀವನ. ಕಷ್ಟದಲ್ಲಿದ್ದವರಿಗೆ ನೆರವಾಗುವುದು ಅತ್ಯಂತ ಪುಣ್ಯದ ಕೆಲಸ ಎಂದು ಹೇಳಿದರು. ಭಾರತ ದೇಶ ಒಂದು ಜಾತ್ಯತೀತ ದೇಶ. ನೆಟ್ ಹಿಂದೂ ಮುಸ್ಲಿಂ ಕ್ರೈಸ್ತರು ಮಾತೆಲ್ಲ ಈ ಒಂದು ದೇಶದ ಉಳ್ಳೇರು. ಈ ದೇಶದ ಒಂದು ಸಾರಥ ಆಜನದು ಭಾಷೆ ಉಂಡು. ಅಂಚನೆ 5,000 ಜಾತಿ ಉಂಡು. ಅಂಚನೆ ನೆಟ್ಟು ಈ ದೇಶದ 7 ಧರ್ಮಗಳುಂಡು. ಆನಂದು ನಮ್ಮ ಈ ಹಿಂದೂ ಧರ್ಮ ಈ ನಮ್ಮ ಈ ಹಿಂದೂ ಧರ್ಮ ಉಂಡ ನಮ್ಮ ಮಾತೆರೆಲ್ಲ ಒಂಜಿ ಪ್ರೀತಿ ಮನ್ಪುನ ಒಂಜಿ ಧರ್ಮ. ಈ ಧರ್ಮಡು ಅಂಚಾದ ಪುನಗ ಈ ನಮ್ಮ ಈ ದೇಶಡು ಪ್ರತಿ ಒರಿಯಲ ಈ ಒಂಜಿ ಪುಣ್ಯದ ಭೂಮಿ ಬತ್ತದು ಬದುಕೋಡು ಆಸೆ ಇತ್ತಿನಾದು ಆಜಿ ಧರ್ಮಲು ಈ ದೇಶಡು ಉಂಡು. ಇದೇ ವೇಳೆ ಮಾತನಾಡಿದ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರ್, ತುಳು ಕಲಾವಿದರನ್ನು ಬೆಳೆಸುವ ನಿಟ್ಟಿನಲ್ಲಿ ವಿ4 ನ್ಯೂಸ್ ಕಾಮಿಡಿ ಪ್ರೀಮಿಯರ್ ಲೀಗ್ ಅನ್ನು ಆರಂಭಿಸಿದೆ. ಇದೀಗ 3ನೇ ಸೀಸನ್ಗೆ ಯಶಸ್ವಿಯಾಗಿ ಮುಂದುವರೆದಿದೆ. ವಿ4 ನ್ಯೂಸ್ಗೆ ಜೊತೆಯಾದ ಶ್ರೀರಾಜರಾಜೇಶ್ವರಿ ಸಿದ್ಧಿವಿನಾಯಕ ಸೇವಾ ಟ್ರಸ್ಟ್ಗೆ ಧನ್ಯವಾದಗಳನ್ನು ಅರ್ಪಿಸುವುದಾಗಿ ತಿಳಿಸಿದರು. ವಿ4 ನ್ಯೂಸ್ ಈ ಒಂದು ಸ್ಟೇಜ್ ನೆಂಕಲು ಕೇನ್ನಾಗ ಖುಷಿ ಇಟ್ಟು ಬರ್ತದೆ. ಹೆಂಗನ ವಿನೀತ್ ಬರ್ತದೆ ಮುಲ್ ಕೇನ್ನಾಗ ನಿಕಲು ಮಂಡಲದಕ್ಕಲು ಬರ್ತದೆ ದಯಮಾಲ್ ಮಲ್ಪಲೆ ಬಂದು ಎಂಕಲಿಗೆ ಆಶೀರ್ವಾದ ಕೊರಿಯಾರು ನಿಕಲೆ ಮಾತರೆಗಳ ಧನ್ಯವಾದ. ತುಳು ನಾಟಕ ತುಳು ಕಲಾವಿದರಿಗೆ ಹೆಲ್ಪ್ ಮಲ್ಪರೆಗೋಸ್ಕರ ಒಂಜಿ ಸ್ಟೇಜ್ ಹೆಂಗಲ್ಲೊಂದು ಬಟ್ ಒಂದು 3 ವರ್ಷೋಡು ಆ ರೀತಿ ಬೆಲೆಂಡು ಮಣ್ಣಣ್ಣ ಇತ್ತೆ ಯೂಟ್ಯೂಬ್ಡು ಸಾಧಾರಣ 2 ಕೋಟಿದ ಮಿತ್ ವೀಡಿಯೋಸ್ ವ್ಯೂಸ್ ಆತನು ಒಂದು ನಿಕನ ಆಶೀರ್ವಾದ ಎಂಕ 2 ಪಾತ್ರೆ ಮೂಲು ಪಾತೆರೆಗೆ ಅನುಕರಣೆಗೆ ಥ್ಯಾಂಕ್ ಯು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್ ಮಂದಿರದಿಂದ ಆರಂಭಗೊಂಡು ಕ್ಷೇತ್ರವಾಗಿ ಈ ಕ್ಷೇತ್ರವು ಬೆಳೆದು ನಿಂತಿದೆ. ಈ ಮೂಲಕ ಹಿಂದೂ ಶಕ್ತಿ ಕೇಂದ್ರವಾಗಿ ರೂಪುಗೊಂಡಿದೆ. ತನ್ನ ಕಾರಣಿಕ ಶಕ್ತಿಯ ಮೂಲಕ ಕ್ಷೇತ್ರವು ಪ್ರಸಿದ್ಧಿಯನ್ನು ಪಡೆದಿದೆ ಎಂದು ಅಭಿಪ್ರಾಯಪಟ್ಟರು. ನಂಗೆ ದೇವಸ್ಥಾನ ತೋನಗ ಕಟ್ಟಡ ಎಲ್ಲಿ ಅಪ್ಪು ಆಯ್ತಾ, ವ್ಯವಸ್ಥೆಯಲ್ಲಿ ಎಲ್ಲಿ ಅಪ್ಪು, ಜಾಗೆಯಲ್ಲಿ ಎಲ್ಲಿ ಅಪ್ಪು ಆಂಡ ಮುಲ್ತ ಶಕ್ತಿ ಭಾರಿ ಮಲ್ಲವಾಯಿನಂಚು ಅಂಚಾದಪ್ಪನಾಗ ಆ ದೇವಸ್ಥಾನದ ಕಟ್ಟಡದ ಮಿತ್ತು ನಮ್ಮ ದೃಷ್ಟಿ ದೀವಂದೆ ಆ ಕ್ಷೇತ್ರದ ಕಾರಣಿಕದ ಮಿತ್ತು ನಮ್ಮ ನಂಬಿಕೆ ದಿಯಂದಿತ್ತು ನಮ್ಮ ಜೀವನ ಪಾವನ ಅಪ್ಪನಕ್ಕೆ ವೇ ರೀತಿದ ಸಂಶಯ ಇಜ್ಜಿಂದ ಯಾನಿ ಈ ಜಾಗಡೆ ಪನಿಯರೆ ಭಾರಿ ಸಂತೋಷ ಪಡೆಪೆ. ವೇದಿಕೆಯಲ್ಲಿ ಮಂಗಳೂರು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ತಿಪ್ಪೇಸ್ವಾಮಿ ಡಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಮಹಾಮಂಡಲದ ವ್ಯವಸ್ಥಾಪಕ ನಿರ್ದೇಶಕ ಹರೀಶ್ ಕುಮಾರ್, ಎನಪೋಯ ಮೆಡಿಕಲ್ ಕಾಲೇಜಿನ ಕಾರ್ಡಿಯಾಲಜಿ ವಿಭಾಗದ ರಿಜಿಸ್ಟರ್ ಡಾಕ್ಟರ್ ರಾಹುಲ್ ರಾಮಾನುಜಂ, ಮೆಸ್ಕಾಂ ಉಳ್ಳಾಲ ಸಬ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಯಾನಂದ, ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಜಯರಾಮ್ ಗಟ್ಟಿ, ಉದ್ಯಮಿ ನಾರಾಯಣ ಗಟ್ಟಿ, ದಿವ್ಯಜ್ಯೋತಿ ಕ್ರಿಕೆಟರ್ಸ್ನ ಅಧ್ಯಕ್ಷ ರಾಜೇಶ್ ಕೊಟ್ಯಾನ್ ಪಂಡಿತ್ ಹೌಸ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.